ನಮಸ್ತೆ ಸ್ನೇಹಿತರೆ, ಮೆಣಸು ಎಲ್ಲ ಹಣ್ಣಾಗಲಿಕ್ಕೆ ಆರಂಭ ಆಗಿದೆ. ಅದಕ್ಕೋಸ್ಕರ ನಾವೀಗ ಹಸಿಮೆಣಸಿನಕಾಯಿಯನ್ನೆಲ್ಲ ಕೊಯ್ದುಕೊಳ್ಳುವ. ಕೆಲವೆಲ್ಲ ಪಚ್ಚೆ ಬಣ್ಣದಲ್ಲೇ ಎಳ್ತಾಗಿದೆ ನೋಡಿ ಮೆಣಸಿನಕಾಯಿ, ಕೆಲವೆಲ್ಲ ಹಣ್ಣಾಗಿದೆ. ನಾವೆಲ್ಲ ಮೆಣಸನ್ನು ಇವಾಗ ಕೊಯ್ಯುವ. ತುಂಬಾ ಆಗಿದೆ. ಈ ಗಿಡದಲ್ಲಂತೂ ತುಂಬಾ ಇತ್ತು. ಈಗ ಸುಮಾರು ನಾನು ಕೊಯ್ದೆ ನೋಡಿ, ಇಷ್ಟೊಂದು ಕೊಯ್ದಿದ್ದೇನೆ. ಇದರಲ್ಲಿ ಮೊದಲೆಲ್ಲ ತುಂಬ ಉದ್ದ ನೋಡಿ, ಈ ರೀತಿಯಾಗಿ ಉದ್ದ ಮೆಣಸು. ಇದು ಬಜ್ಜಿ ಮಾಡ್ತೇವಲ್ಲ, ಪೋಡಿ ಮಾಡುವಂತಹ ಮೆಣಸು. ಇವಾಗ ಅದು ತುಂಬ ಸಲ ಕೊಯ್ದ ಮೇಲೆ ಇಷ್ಟು ಚಿಕ್ಕದಾಗಿದೆ ನೋಡಿ. ಇದನ್ನು ಬಜ್ಜಿ ಮಾಡುವಂಥದ್ದು. ಇದು ತುಂಬ ಖಾರ ಇದೆ. ತುಂಬ ಖಾರ ಆಗ್ತದೆ ಅಂತಾದರೆ ಒಳಗಿರುವಂತಹ ಬೀಜವನ್ನು ತೆಗೆದು ನಾವು ಬಜ್ಜಿಯನ್ನು ಮಾಡಬೇಕು. ಮೊದಲೆಲ್ಲ ಇದಕ್ಕಿಂತಲೂ ಉದ್ದದ ಮೆಣಸು ಸಿಗ್ತಾಯಿತ್ತು. ಇವಾಗೆಲ್ಲ ಚಿಕ್ಕ ಆಗಿದೆ ನೋಡಿ. ಈ ರೀತಿಯಾಗಿ ಹಣ್ಣಾಗಿರುವಂಥ ಮೆಣಸಿದ್ರೆ ನಮಗೆ ಸಂಡಿಗೆಯನ್ನು ಮಾಡಿ ಹಾಕಲಿಕ್ಕೆ ಕೂಡ, ಸಂಡಿಗೆಯನ್ನು ಮಾಡಿ ಇಡಲಿಕ್ಕೂ ಕೂಡ ಆಗ್ತದೆ. ಅದಕ್ಕೋಸ್ಕರ ನಾನೀಗ ಎಲ್ಲವನ್ನು ಕೊಯ್ತಾ ಇದ್ದೇನೆ. ನಾಳೆ ನಾವು ಸಂಡಿಗೆಯನ್ನು ಮಾಡುವ. ಈ ರೀತಿಯಾದಂಥ ಹಸಿಮೆಣಸಿನಕಾಯಿಯನ್ನು ನಮಗೆ ಚಟ್ನಿಗೆಲ್ಲ ಉಪಯೋಗಿಸ್ಲಿಕ್ಕೆ ಆಗ್ತದೆ. ಅದನ್ನು ಹಾಗೆ ತೆಗೆದಿಡುವ. ಹಾಗೆ ಇದನ್ನೆಲ್ಲ ನಾವು ಸಂಡಿಗೆ ಮಾಡ್ತಿದ್ರೆ ಆ ರೀತಿಯಾಗಿ ಮಾಡಲಿಕ್ಕೆ ಆಗ್ತದೆ. ಹಾಗೆ ನನಗೆ ಒಂದು 4 ಬದನೆಕಾಯಿ ಕೂಡ ಸಿಕ್ಕಿದೆ. ಈಗ ಇರುವ ಮೆಣಸನ್ನೆಲ್ಲ ಕೊಯ್ದುಕೊಳ್ಳುವ. ಇದರಲ್ಲಿ ತುಂಬಾ ಮೆಣಸಿದೆ ಇನ್ನೂ ಕೂಡ. ಇನ್ನೂ ಕೂಡ ಇದರಲ್ಲಿ ಮೆಣಸು ಇದೆ ನೋಡಿ. ತುಂಬಾ ಮೆಣಸಾಗ್ತದೆ. ನೀವೊಂದು 4 ಗಿಡ ನೆಟ್ಟರೆ ಸಾಕು. ನಾನಿಲ್ಲಿ ಗೋಣಿಯಲ್ಲಿ ಗಿಡವನ್ನು ಹಾಕಿರುವಂಥದ್ದು. ಗಿಡವನ್ನು ಬೇರೆ ಬಟ್ಟಿಯಲ್ಲಿ ಮಾಡಿ ಗಿಡವನ್ನು ಇಲ್ಲಿ ನೆಟ್ಟಿರುವಂಥದ್ದು. ಒಂದೊಂದು ಗೋಣಿಯಲ್ಲಿ ಒಂದೊಂದು ಗಿಡವನ್ನು ನೆಟ್ಟು ಮಾಡಿರುವಂಥದ್ದು. ಒಂದು 4 ಗಿಡ ಇದ್ದರೆ ನಿಮಗೆ ವರ್ಷ ಪೂರ್ತಿ ಮೆಣಸು ಸಿಗ್ತಾನೆ. ಒಮ್ಮೆ ಮೆಣಸು ಕೊಯ್ದ ಮೇಲೆ ನೀವು ಅದಕ್ಕೆ ಗೊಬ್ಬರ ಹಾಕ್ತಾ ಇದ್ದರೆ, ಗೊಬ್ಬರ ಯಾವುದಾದ್ರೂ ನಾನಿಲ್ಲಿ ಹಟ್ಟಿ ಗೊಬ್ಬರ, ಸಗಣಿ ನೀರನ್ನು ಹಾಕ್ತಾ ಇರ್ತೇನೆ. ಹಾಕಿದ ಕೂಡಲೇ ಪುನಃ ಮೆಣಸು ಆಗ್ತಾನೆ ಇರ್ತದೆ. ಪುನಃ ಚಿಗುರಿ ಹೊಸ ಹೂಗಳು ಬಂದು ಮೆಣಸು ಆಗ್ತದೆ. ಇದು ತುಂಬ ಸಲ ನಾನು ಕೊಯ್ದಿರುವಂಥ ಮೆಣಸು. 1-2 ಸಲ ಅಲ್ಲ, ತುಂಬ ಸಲ ಕೊಯ್ದಿದ್ದೇನೆ. ಅದಕ್ಕೋಸ್ಕರ ಈ ಮೆಣಸನ್ನು ಮಾಡಿ ತುಂಬಾ ಆಗ್ತದೆ. ವರ್ಷ ಪೂರ್ತಿ ಆಗುವಂಥ ಮೆಣಸು. ಇವಾಗ ಇನ್ನೂ ಮುಗಿತಾ ಬಂತು ನೋಡಿ. ಸಾಧಾರಣ ಒಂದು 6 ತಿಂಗಳು 7 ತಿಂಗಳಾಯಿತು ಈ ಮೆಣಸಿನ ಗಿಡಕ್ಕೆ. ಇನ್ನೂ ಕೂಡ ಇದು ಮೆಣಸಿನಕಾಯಿ ಕೊಡ್ತಾನೇ ಇದೆ. ಇವಾಗ ಇನ್ನು ಮೆಣಸು ಗಿಡ ಹಾಳಾಗ್ತಾ ಇದೆ ಅಥವಾ ಅದಕ್ಕೆ ಎಲ್ಲ ಅದು ಮೆಣಸು ಆಗಲಿಕ್ಕೆ ಮುಗಿಲಿಕ್ಕೆ ಬಂತು ಅಂತ ಆಗುವಾಗ ಇನ್ನೊಂದು ಗಿಡ ಮಾಡಿ ನಾವು ಹಾಕಬೇಕು. ಇನ್ನು ನಾನು ಈ ಮೆಣಸಿನಕಾಯಿಯನ್ನು ಬೀಜವನ್ನು ಹಾಕಿ ಗಿಡ ಮಾಡಿಕೊಳ್ಬೇಕು. ಗಿಡ ಮಾಡಿಕೊಂಡಾಗ ಗೋಣಿಯಲ್ಲಿ ಅಥವಾ ನೆಲದಲ್ಲಿ ನಮಗೆ ಮೆಣಸಿನಕಾಯಿ ಪುನಃ ನೆಡಲಿಕ್ಕೆ ಸಹಾಯ ಆಗ್ತದೆ ನೋಡಿ. ಇಷ್ಟೊಂದು ಮೆಣಸು ಸಿಕ್ಕಿದೆ. ಇನ್ನೂ ಕೂಡ ಇದೆ ಮೆಣಸು. ಹಾಗೆ ಇನ್ನೊಂದು ಗಿಡ ಇದೆ, ಅದರಲ್ಲಿ ನಮಗೆ ಚಟ್ನಿ ಮಾಡುವಂಥ ಹಸಿಮೆಣಸಿನಕಾಯಿ. ಇದು ಬಜ್ಜಿ ಮೆಣಸಲ್ಲ, ನಾವು ನಿತ್ಯ ಮನೆಗಳಲ್ಲಿ ಉಪಯೋಗಿಸ್ತೇವಲ್ಲ ಚಟ್ನಿ, ಕಾಯಿ ಮೆಣಸು. ಇದೆಲ್ಲ ಕಾಯಿ ಮೆಣಸು. ಇದರಲ್ಲಿ ಕೂಡ ಹಾಗೆ ತುಂಬಾ ಆಗ್ತಾನೆ ಇರ್ತದೆ. ಎಲ್ಲಿಂದ ಬೀಜ ತರುವುದು ಅಂದರೆ, ನಾನು ಅಂಗಡಿಯಿಂದ ಹಸಿ ಮೆಣಸಿನಕಾಯಿ ಬೀಜವನ್ನು ತರುವುದಿಲ್ಲ. ಮನೆಯಲ್ಲಿರುವಂತಹ ನಾವು ಸಾಂಬಾರಿಗೆ ಅಡಿಗೆಗೆ ಅಂತ ತಂದಿರ್ತೇವಲ್ಲ ಮೆಣಸಿನಕಾಯಿ, ಅದರಲ್ಲಿರುವಂಥ ಬೀಜವನ್ನೇ ಹಾಕುವಂಥದ್ದು. ಇನ್ನು ಬಜ್ಜಿ ಮೆಣಸಿಗೆ ನಾವು ಅಂಗಡಿಯಿಂದ ಒಳ್ಳೆ ಬೆಳೆದಿರುವಂಥ ಬಜ್ಜಿ ಮೆಣಸನ್ನು ತಗೊಂಡು ಬಂದ, ಸ್ವಲ್ಪ ಬಣ್ಣ ಬದಲಿರ್ತದೆ ನೋಡಿ, ಕೆಂಪು ಬಣ್ಣಕ್ಕೆ ತಿರುಗಿರುವಂತಹ ಮೆಣಸನ್ನು ಒಂದು ತಗೊಂಡು ಬರಬೇಕು. ಆವಾಗ ಆ ಮೆಣಸಿನಕಾಯಿಯನ್ನು ಕಟ್ ಮಾಡಿ ಆ ಬೀಜವನ್ನು ಹಾಕಿದರೆ ಸಾಕು, ನಮಗೆ ಬೇಕಾದಷ್ಟು ಗಿಡ ಆಗ್ತದೆ. ನಾವು ಯಾವ ಅಂಗಡಿಯಿಂದ ಬೀಜವನ್ನು ತರಬೇಕು ಅಂತವಿಲ್ಲ. ಹಸಿಮೆಣಸಿನಕಾಯಿ ಕೂಡ ಅಷ್ಟೇ. ಹಸಿಮೆಣಸಿನಕಾಯಿ ಗಿಡದಲ್ಲಿ ಇವಾಗ ನಾವು ಒಮ್ಮೆ ಗಿಡ ಮಾಡಿದರೆ, ಇದರಲ್ಲಿ ನೋಡಿ ಹಣ್ಣಾಗಿರುವಂಥ ಹಸಿಮೆಣಸಿನಕಾಯಿ ಇದೆ. ಇದನ್ನೇ ಬೀಜ ಹಾಕಿದರೆ ಇದೇ ಸಾಕಾಗ್ತದೆ ಗಿಡ. ಇಲ್ಲದಿದ್ದರೆ ನಿಮಗೆ ಅದು ಬೇಡ, ನಮಗೆ ಬೇರೆ ಹಸಿಮೆಣಸಿನಕಾಯಿ ಬೇಕು ಅಂತಾದರೆ ನೀವು ಸಂತೆ ಮಾರುಕಟ್ಟೆಯಲ್ಲಿ ಗಿಡ ಸಿಗ್ತದೆ ನೋಡಿ, ಕಾಯಿ ಮೆಣಸಿನ ಗಿಡ ಅಂತ ಸಿಗ್ತದೆ. ಒಂದು ಕಟ್ಟಕ್ಕೆ 20 ರೂಪಾಯಿ 25 ರೂಪಾಯಿ ಎಲ್ಲ ಇರ್ತದೆ. ಅದರಲ್ಲಿ ಒಂದು 12-15 ಗಿಡಗಳಷ್ಟು ಇರ್ತದೆ. ಬೇರೆ ಬೇರೆ ಹಸಿಮೆಣಸಿನಕಾಯಿ ಗಿಡಗಳು ಸಿಗ್ತದೆ. ಇಲ್ಲದಿದ್ದರೂ ಕೂಡ ನಿಮಗೆ ಮಾರುಕಟ್ಟೆಯಲ್ಲಿ ನೋಡಿದರೆ ಇದರ ಬೀಜ ಕೂಡ ಸಿಗ್ತದೆ. ನಾನಿಲ್ಲಿ ನಮ್ಮಲ್ಲಿ ಇರುವಂಥದ್ದನ್ನೇ ಬೀಜ ಹಾಕಿ ಮಾಡಿರುವಂಥದ್ದು. ನಿಮಗೆ ನಿಮ್ಮ ಮನೆಯಲ್ಲಿ ಅಡಿಗೆಗೆ ಅಂತ ನೀವು ತರ್ತೀರಲ್ವಾ,
ಊರ ಮೆಣಸು ಇರ್ಬೋದು, ಕುಮಟೆ ಮೆಣಸು ಇರ್ಬೋದು, ಯಾವುದೇ ಮೆಣಸು ಆಗಿರ್ಬೋದು. ಊರ ಮೆಣಸು ಹಾಕಿದರೆ ಹಸಿಮೆಣಸಿನ್ಕಾಯಿ ತುಂಬಾ ಖಾರ ಬರ್ತದೆ. ನಾನು ಕುಮಟೆ ಮೆಣಸು ಬರ್ತದಲ್ವ, ಆ ಮೆಣಸಿನಕಾಯಿಯನ್ನು ಬೀಜವನ್ನು ಹಾಕುವಂಥದ್ದು. ಆಗ ಹಾಕಿದರೆ ಅಷ್ಟೊಂದು ಖಾರ ಇರೋದಿಲ್ಲ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರ್ತದೆ ಅಷ್ಟೇ. ಊರ ಮೆಣಸನ್ನು ನೀವು ಬೀಜವನ್ನು ಹಾಕಿ ಗಿಡ ಮಾಡಿದರೆ ಅದು ತುಂಬಾ ಖಾರ ಇರ್ತದೆ. ತುಂಬ ಖಾರ ಬೇಕು ಅಂತ ಅನ್ನುವರು ಅದನ್ನು ಹಾಕ್ಕೊಳ್ಬೋದು. ಒಂದು 4-5 ಒಂದು ಮೆಣಸಿದ್ರೆ ಸಾಕು. ಒಂದು ಮೆಣಸಲ್ಲಿ ತುಂಬ ಬೀಜ ಇರ್ತದೆ. ಅದನ್ನು ಹಾಕಿದರೆ ನಿಮಗೆ ಒಂದು 15 ಗಿಡ 20 ಗಿಡ ಎಲ್ಲ ಆಗ್ತದೆ. ಒಂದು 4 ಗಿಡ ಇದ್ದರೆ ನಿಜವಾಗಿ ಸಾಕಾಗ್ತದೆ. ವರ್ಷ ಪೂರ್ತಿ ಮೆಣಸಿನ್ಕಾಯಿ ಬಿಡ್ತಾನೆ ಇರ್ತದೆ ಅದು. ಅದಕ್ಕೇನು ದೊಡ್ಡ ಆರೈಕೆ ಮಾಡುವ ಅಗತ್ಯ ಇಲ್ಲ. ನೀರು ಹಾಕ್ತಾ ಇರಬೇಕು. ಹಾಗೆಯೇ ಗೊಬ್ಬರವನ್ನು ಕೊಟ್ಟರೆ ಒಳ್ಳೆಯದು. ಒಮ್ಮೆ ಕೊಯ್ದ ಮೇಲೆ ಗೊಬ್ಬರವನ್ನು ಕೊಟ್ಟರೆ ಪುನಃ ಚಿಗುರಿ ಮೊಗ್ಗು ಬಿಡ್ತದೆ. ನಾನು ಸಗಣಿ ನೀರನ್ನು ಹಾಕೋದು ಇದಕ್ಕೆ. ಆದ ಕಾರಣ ಪುನಃ ಆಗ್ತಾನೆ ಇರ್ತದೆ ಹಸಿಮೆಣಸಿನ್ಕಾಯಿ. ಇಷ್ಟೊಂದು ಹಸಿಮೆಣಸಿನ್ಕಾಯಿ ಕುಯ್ದಿದ್ದೇನೆ. ಇನ್ನೂ ಕೂಡ ಇದೆ ನೋಡಿ ಇದರಲ್ಲಿ. ಇನ್ನೂ ಕೂಡ ಹಸಿಮೆಣಸಿನ್ಕಾಯಿ ಅಲ್ಲೆಲ್ಲಿ ಬಾಕಿಯಾಗಿದೆ. ಇಷ್ಟೊಂದು ಹಸಿಮೆಣಸಿನ್ಕಾಯಿ ಎಂತ ಮಾಡೋದು ಅಂತ ಗ್ರಹಿಸಬೇಕಂತವೇ ಇಲ್ಲ. ಅದು ನಮಗೆ ಸಂಡಿಗೆ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಇದನ್ನು ಕಡ್ದು ಸಂಡಿಗೆಯನ್ನು ಹಾಕ್ಕೊಳ್ಬೋದು. ಇಲ್ಲದಿದ್ದರೆ ಇದನ್ನು ನಾವು ಸ್ವಲ್ಪ ಚಿಕ್ಕ ಚೂರಿಯಲ್ಲಿ ಅದನ್ನು ಸ್ವಲ್ಪ ಕಟ್ ಮಾಡಿ ಅದನ್ನು ಮಜ್ಜಿಗೆಯಲ್ಲಿ ಹಾಕುವಂಥದ್ದು. ಮಜ್ಜಿಗೆಯಲ್ಲಿ ಹಾಕಿಟ್ಟು ಒಂದು ದಿವಸ ರಾತ್ರಿ, ಮೊದಲಿನ ದಿವಸ ರಾತ್ರಿ ಮಜ್ಜಿಗೆಯಲ್ಲಿ ಹಾಕಿ ಇಡಬೇಕು. ಸ್ವಲ್ಪ ಅದನ್ನು ಚೂರಿಯಲ್ಲಿ ಈ ರೀತಿಯಾಗಿ ಇದರ ಭಾಗವನಿಗೆ ಸ್ವಲ್ಪ ಅದನ್ನು ಒಟ್ಟೆ ಮಾಡಬೇಕು. ನಂತರ ಮಜ್ಜಿಗೆಯಲ್ಲಿ ಹಾಕಿಡಬೇಕು. ಮಜ್ಜಿಗೆಗೆ ಸ್ವಲ್ಪ ಉಪ್ಪು, ನಿಮಗೆ ಬೇಕಾದರೆ ಮೆಂತೆ ಹುಡಿಯನ್ನು ಹಾಕ್ಕೊಳ್ಬೋದು ಅದಕ್ಕೆ ಪರಿಮಳಕ್ಕೆ. ಹಾಕಿಟ್ಟು ಮರುದಿವಸ ಅದನ್ನು ಬಿಸಿಲಿಗೆ ಇಡಬೇಕು. ಅದೇ ರೀತಿ ಅದೇ ಮಜ್ಜಿಗೆಯಲ್ಲಿ ಪುನಃ ಅದೇ ದಿವಸ ರಾತ್ರಿ ಪುನಃ ಹಾಕಿಟ್ಟು ಮರುದಿವಸ ಪುನಃ ಬಿಸಿಲಿಗೆ ಇಡುವಂಥದ್ದು. ಆ ರೀತಿಯಾಗಿ ಒಂದು 2-3 ದಿವಸ ಮಾಡಿದರೆ ಅದು ಬಾಳುಕ ಅಂತ ಹೇಳ್ತೇವೆ. ಒಳ್ಳೆ ಮೆಣಸಿನ ಸಂಡಿಗೆ ಆಗ್ತದೆ. ಅದು ತುಂಬಾ ರುಚಿಕರವಾಗಿರ್ತದೆ ಆ ಮೆಣಸಿನ ಸಂಡಿಗೆ. ಆದ ಕಾರಣ ಒಂದು 4 ಗಿಡ ಇದ್ದರೆ ನಿಮಗೆ ಸಂಡಿಗೆಯನ್ನು ಮಾಡ್ಕೊಳ್ಬೋದು, ಚಟ್ನಿ ಮಾಡ್ಕೊಳ್ಬೋದು, ಹಾಗೆ ಹುಳಿ ಮಾಡಲಿಕ್ಕೆ ಕೂಡ ಸಹಾಯ ಆಗ್ತದೆ. ಎಲ್ಲದಕ್ಕೂ ಕೂಡ ಉಪಯೋಗ ಆಗ್ತದೆ. ನಿಮಗೆ ಅಂಗಡಿಯಿಂದ ತರಬೇಕು ಅಂತವೇ ಇಲ್ಲ. ಹಸಿಮೆಣಸಿನ್ಕಾಯಿ ಆಗ್ತಾನೆ ಇರ್ತದೆ. ಇದು ನಾನು ಬಜ್ಜಿ ಮೆಣಸು ಮಾಡಿರುವಂಥದ್ದು, ಬಜ್ಜಿ ಮಾಡಲಿಕ್ಕೆ ಪೋಡಿ ಮಾಡಲಿಕ್ಕೆ ಅಂತವೇ ಹಾಕಿರುವಂಥದ್ದು. ಇನ್ನು ಇವಾಗ ಪುನಃ ಗಿಡ ಇದೆ ನೋಡಿ, ಹಣ್ಣಾಗಿರುವಂಥ ಹಸಿಮೆಣಸಿನ್ಕಾಯಿಯನ್ನು ಪುನಃ ಬೀಜ ಹಾಕಿದರೆ ಪುನಃ ಗಿಡ ಆಗ್ತದೆ. ಈ ರೀತಿಯಾಗಿ ಪುನಃ ಗಿಡ ಮಾಡ್ಕೊಂಡಿದ್ರೆ ಆಯಿತು. ಈ ರೀತಿಯಾಗಿ ಹಣ್ಣ ಇರೋದನ್ನು ಒಂದು ಪ್ಲಾಸ್ಟಿಕ್ ಕವರುಗಳಲ್ಲಿ ಅಥವಾ ಬಟ್ಟಿಯಲ್ಲಿ ಅದನ್ನು ಹಾಕಿದರೆ ಪುನಃ ಗಿಡ ಆಗ್ತದೆ. ಇಲ್ಲೊಂದೆರಡಿದೆ ನೋಡಿ, ಇನ್ನೆಲ್ಲ ನೋಡಿ ಚಿಕ್ಕದಿದೆ. ಪುನಃ ಒಂದು ವಾರ ಆದ ಮೇಲೆ ಪುನಃ ನಮಗೆ ಸಿಗ್ತದೆ. ನೋಡಿ ಇವತ್ತಿಗೆ ಆಯಿತು. ಇವತ್ತಿಗೆ ನಮಗೆ ಇಷ್ಟು ಮೆಣಸು ಸಿಕ್ಕಿತು. 4 ಬದನೆ ಮತ್ತೊಂದಷ್ಟು ಮೆಣಸು ಕೂಡ ಸಿಕ್ಕಿತು. ಧನ್ಯವಾದಗಳು ಸ್ನೇಹಿತರೆ.